ಫ್ರೆಂಡ್ಸ್, ಇದು ಕಂಟಿನ್ಯೂ ಆಗುತ್ತೆ. 1 kg ಪಲಾವು ಆದಮೇಲೆ 5 kgದು ಅವರೆಕಾಳು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಫಸ್ಟು ಸ್ಟವ್ ಹಚ್ಬಿಟ್ಟು ನಾನು ಕೇಸರಿ ಬಾತ್ಗೆ ಸಕ್ಕರೆ ನೀರು ಪಾಕ ತೆಗೆದುಬಿಡೋಣ ಅಂದ್ಬಿಟ್ಟು ಫಸ್ಟ್ ಅದನ್ನು ತೆಗೆದುಬಿಟ್ಟು ಸೈಡ್ಗೆ ಇಟ್ಬಿಟ್ಟೆ. ಒಳಗಡೆ ಸ್ಟವಲ್ಲಿ ರವೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ಅಂತ. ಆಮೇಲೆ ಇದಕ್ಕೆ ತುಪ್ಪ ಎಲ್ಲ ಹಾಕ್ಕೊಂಡು ಪಲಾವ್ಗೆ ರೆಡಿ ಮಾಡಿಕೊಂಡೆ. ತುಪ್ಪ ಹಾಕಿ ಒಂದು kg ಅಷ್ಟು ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 kg ಹಾಕ್ಕೊಂಡೆ. ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 200 ಗ್ರಾಮು ಮತ್ತು ಮೆಂತ್ಯ ಸೊಪ್ಪು 1 ಕಟ್ಟು, ಚಿಲ್ಲಿ ಪೇಸ್ಟ್ ಬಂದು ಒಂದು 1/4 kg ಚಿಲ್ಲಿ ಪೇಸ್ಟು ಇಷ್ಟು ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತುಂಬ ಟೇಸ್ಟಿಯಾಗಿ ಬಂತು ಇವತ್ತಂತೂ. ಉದುರಾಗಿ ತುಂಬಾ ಚೆನ್ನಾಗಿತ್ತು. 1 kg ಟೊಮೆಟೊನೂ ಹಾಕ್ಕೊಂಡೆ. ಎಲ್ಲ ಹಾಕಿ ಎಲ್ಲ ಒಗ್ಗರಣೆ ಹಾಕ್ಮೇಲೆ ಅವರೆಕಾಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಬಿರಿಯಾನಿ ಪೌಡ್ರು ಎಲ್ಲ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನಾನು 5 kg ತೊಗೊಂಡಿದ್ನಲ್ಲ ಅದಕ್ಕೆ ತಕ್ಕಂಗೆ ನಾನು ನೀರು ತಗೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಇದ್ಬಿಟ್ಟು ಆಮೇಲೆ ಅಕ್ಕಿ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಒಂದು ಅರ್ಧ ಬೆಂದಮೇಲೆ ದಮ್ ಕಟ್ಬಿಟ್ಟು ನಾನು ಒಳಗಡೆ ಕೇಸರಿ ಬಾತ್ ಮಾಡಿಬಿಡೋಣ ಅಂತ ಸ್ಟವ್ ಇಟ್ಕೊಂಡು ನನ್ನ ಮಗಳು ರವೆ ಹಾಕ್ಕೊತ ಬಂದಳು. ನಾನು ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪೌಡ್ರೆಲ್ಲ ಹಾಕ್ಬಿಟ್ಟು ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲೇ ಎಲ್ಲ ಹುರಿದ್ಬಿಟ್ಟು ಹಾಕಿದೆ. ತುಪ್ಪ ಸ್ವಲ್ಪ ಮೇಲೆ ಹಾಕ್ಬಿಟ್ಟು ಅದನ್ನು ಇಳಿಸ್ಕೊಂಡೆ. ಕೇಸರಿ ಬಾತು ರೆಡಿ ಆಗೋಯಿತು. ಈ ಕಡೆ ದಮ್ ಕಟ್ಟಿದ್ದರಿಂದ ಪಲಾವು, ಅವರೆಕಾಳು ಪಲಾವು ರೆಡಿ ಆಗೋಯಿತು. ತುಂಬ ಉದುರಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಸರಿ. ಮೆಣಸಿನ್ಕಾಯಿ ಬಜ್ಜಿಗೆ ನಾನು ಚಿಕ್ಕ ಮಗಳೆಲ್ಲ ಮಿಕ್ಸ್ ಮಾಡಿಟ್ಟಿದ್ಲು ಹಸಿಟ್ಟು, ಕಡಲೆ ಹಿಟ್ಟು. ನಾನು ಹಂಗೆ ಹಾಕ್ಕೊಂಡೆ. ಬಜ್ಜಿಗಳು ರೆಡಿ ಆಗೋಯಿತು. 40 ಬಜ್ಜಿ ಮಾಡಿಕೊಟ್ಟಿದ್ದೀನಿ. ಮೊಸರು ಬಜ್ಜಿಗೆ ಮೊಸರು ಮಿಕ್ಸ್ ಮಾಡಿಲ್ಲ, ಈರುಳ್ಳಿ ಎಲ್ಲ ಹಾಕಿ ಸೌತೆಕಾಯಿ ಎಲ್ಲ ಸಣ್ಣಕ್ಕೆ ಹಚ್ಬಿಟ್ಟು ನಾನು ಹಂಗೆ ಪಾರ್ಸಲ್ ಕೊಟ್ಟಿದ್ದೀನಿ. ಎಲ್ಲ ಸೀಲ್ಡ್ ಪ್ಯಾಕ್ ಮಾಡಿ ಇಟ್ಟೆ. ಅವ್ರು ಬಂದು ತೊಗೊಂಡೋದ್ರು. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ ದ ನೆಕ್ಸ್ಟ್ ವ್ಲಾಗ್.